ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಅದು ಒಂದು ದಾವಣಗೆರೆ, ಮತ್ತೊಂದು ಬಾಗಲಕೋಟೆ. ಪ್ರಮುಖವಾಗಿ ಎರಡೂ ಕಡೆ ಕೂಡ ಹಿರಿಯ ನಾಯಕರ ಅಕಾಲಿಕ ನಿಧನದಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಆಗುತ್ತೆ. ಬಟ್ ಚುನಾವಣೆಯ ಕಾವು ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಆರಂಭಿಕ ಹಂತದಲ್ಲೇ ಯಾರ ಅಭ್ಯರ್ಥಿ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಬಾಗಲಕೋಟೆ ಅಭ್ಯರ್ಥಿ ನೇಮಕಕ್ಕೆ ಅತಿ ದೊಡ್ಡ ಕಸರತ್ ನಡೀತಾ ಇದೆಯಂತೆ. ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಫೈಟ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯಿಂದಲೂ ಬೆಂಗಳೂರಿನಲ್ಲೇ ಮೇಟಿ ಕುಟುಂಬದವರು ಠಿಕಾಣಿ ಹೂಡಿದ್ದಾರೆ. ಕೋಟೆ ಮತ್ತು ದಾವಣಗೆರೆ 2 ಕಡೆ ಕೂಡ ಬೈ ಎಲೆಕ್ಷನ್ ಆಗಬೇಕು. ಕಾರಣ ಅಕಾಲಿಕ ನಿಧನ, ಹಿರಿಯ ನಾಯಕರದ್ದು ತೆರವಾಗಿರುವಂತಹ ಸ್ಥಾನಕ್ಕೆ ಚುನಾವಣೆ ಆಗ್ತಾ ಇರೋದು. HY ಮೇಟಿ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಮೇಟಿಯವರ ಕುಟುಂಬಸ್ಥರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅಭಯ ಕೊಟ್ಟರು ಕೂಡ ಯಾಕೆ ಗೊಂದಲ ಇದೆ ಅಂದ್ರೆ ಮೇಟಿ ಕುಟುಂಬದವರಲ್ಲೇ ಗೊಂದಲಗಳು ಸೃಷ್ಟಿಯಾಗಿರೋದು. ಪುತ್ರನಿಗ, ಮಗಳಿಗ, ಪತ್ನಿಗ ಈ ರೀತಿ ಅವರವರಲ್ಲೇ ಒಂದಷ್ಟು ಗೊಂದಲಗಳು ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಹಂಗಾಗಿ ದೊಡ್ಡ ಮಟ್ಟದ ಪೈಪೋಟಿ ಕುಟುಂಬದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಕುಟುಂಬದಲ್ಲೇ ಇಷ್ಟೆಲ್ಲ ಗೊಂದಲಗಳಿದ್ದಾಗ ಏನ್ ಮಾಡ್ತಾರೆ ಹೇಳಿ, ಪಕ್ಷ ಏನ್ ನಿರ್ಧಾರ ತಗೊಳ್ಬಹುದು? ಹಾಗಾದ್ರೆ ಕುಟುಂಬಕ್ಕೆ ಬೇಡ ಬಿಡಪ್ಪ, ಇಷ್ಟೆಲ್ಲ ಗೊಂದಲ ಇದೆ ಅಂದ್ರೆ ಬೇರೆಯವ್ರನ್ನ ಆಯ್ಕೆ ಮಾಡಬಹುದಾ ಅಂತ ಆಲೋಚನೆಗಳು ಬಂದಾಗ ರೇಸ್ ನಲ್ಲಿ ಮತ್ತೊಂದಷ್ಟು ಜನ ನೋಡೋದಕ್ಕೆ ಸಿಗ್ತಿದ್ದಾರೆ. ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ನಿನ್ನೆ ವೀಣಾ ಕಾಶ್ಯಪ್ನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ. ಅದ್ರ ಜೊತೆಗೆ ಅಲ್ಲಿ ರಕ್ಷಿತಾ ಇಟಿ ಅವರು ಕೂಡ ನಾನು ಕೂಡ ಆಕಾಂಕ್ಷಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಂಗಾಗಿ ರೇಸ್ ಅಲ್ಲಿ ನೋಡೋದಕ್ಕೆ ಜಾಸ್ತಿ ಜನ ನೋಡೋದಕ್ಕೆ ಸಿಕ್ಕರೂ ಕೂಡ ಬಟ್ HY ಮೇಟಿ ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನೋದು ಪಕ್ಷದ ಒಲವಾಗಿದೆ. ಬಟ್ ಇವರಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಪುತ್ರನ, ಪತ್ನಿನ, ಮಗಳ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷದಲ್ಲೂ ಗೊಂದಲ, ಜೊತೆಗೆ ಕುಟುಂಬದಲ್ಲೂ ಗೊಂದಲ ಮುಂದುವರಿತಾ ಇದೆ.